ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾವು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀವಿ. ಈ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಎಲ್ಲಿ ಇರ್ತೀವಿ, ಸೊ ಇದೆಲ್ಲ ತಿಳ್ಕೊಬೇಕಾದ್ರೆ ವೀಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ತಿರಂಗೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರು ಮಿಸ್ ಮಾಡ್ತಿರಂಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮೋರ್ ಕಾಂಟೆಂಟ್ ಬೇಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಬೇಕಾಗಿದೆ ಗಾಯ್ಸ್. ಬೆಳಗ್ಗೆನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಲೇಸಿ ಟ್ರಾವೆಲರ್ಸ್ ಎಲ್ಲಿ ಹೋಗ್ತಿದ್ದಾರೆ ಅಂತ ಗೆಸ್ ಮಾಡ್ತಾ ಇದ್ದೀರಾ? 6 ಗಂಟೆಗೆ ಇರೋ ಟ್ರೈನ್ನ ನಾವು 6:15ಗೆ ಬರುತ್ತೆ ಅಂತ ತಿಳ್ಕೊಂಡು 6:15ಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನೋಡಿದ್ರೆ 6 ಗಂಟೆಗೆ ಬರಬೇಕಾಗಿರೋ ಟ್ರೈನ್ 2 ಅವರ್ ಲೇಟ್. ಸರಿ, ಇನ್ನೇನಪ್ಪ ಮಾಡೋದು, ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡೋಷ್ಟು ನಮ್ಗೆ ಗೊತ್ತಾಗಿದೆ ಸೇಮ್ ಟೈಮಿಂಗ್ಸ್ಗೆ ಇನ್ನೊಂದು ಟ್ರೈನ್ ಇದೆ ಅಂತ. ಸೊ ಆ ಟ್ರೈನ್ ಹತ್ತಿ ನಾವು ಇಲ್ಲಿಂದ ಮೈಸೂರಿಗೆ ಹೊರಟ್ವಿ. ಮೈಸೂರು ಹೋಗಿ ಇವರೇನಪ್ಪ ಮಾಡ್ತಾರೆ ಅಂತ ಅನ್ಕೊಂತಾ ಇದ್ದೀರಾ? ಸೊ ನಾವು ಈ ನ್ಯೂ ಇಯರ್ಗೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಫ್ಲಾಶ್ ಆಗಿದೆ ವಯನಾಡ್. ಸೊ ವಯನಾಡಿಗೆ ಹೆಂಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ನಮಗೆ ಈಸಿಗೋ ಅಂತ ಅನಿಸಿದೆ ಟ್ರೈನ್ ಆ್ಯಂಡ್ ದೆನ್ ಬೈಕ್. ಸೊ ನಾವು ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗಿ ಮೈಸೂರಿಂದ ನಾವು ಬೈಕ್ನ ರೆಂಟ್ ಮಾಡಿ ರಾಯಲ್ ಬ್ರದರ್ಸಿಂದ ದೆನ್ ವಿ ಹೆಡೆಡ್ ಟು ವಯನಾಡ್. ಸೊ ಅಲ್ಲಿ ಹೋಗ್ತಾ ಬಂಡೀಪುರ, ಅದು ಸೀನಿಕ್ ವ್ಯೂ ಎಲ್ಲ ಎಂಜಾಯ್ ಮಾಡೋಕ್ಕೆ ಬೈಕಲ್ಲಿ ಹೋದರೆ ತುಂಬಾ ಬೆಸ್ಟ್ ಇರುತ್ತೆ ಅಂದ್ಬಿಟ್ಟು ವಿ ಚೋಸ್ ದಿಸ್. A few moments later. We just reached ಮೈಸೂರು ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ನಾವು ಆಚೆ ಹೋಗಿ ಆಟೋ ಬುಕ್ ಮಾಡಿಕೊಂಡು ಆಟೋ ಹತ್ತಿ ಸೀದಾ ರಾಯಲ್ ಬ್ರದರ್ಸ್ ಹತ್ರ ಹೊರಟ್ವಿ. ಹೋಗ್ತಾ ನೋಡ್ತೀವಿ ಎಲ್ಲ ಕಡೆ ಟ್ರಾಫಿಕ್. ಇದು ಬೆಂಗಳೂರ ಮೈಸೂರ ಒಂದೂ ಅರ್ಥ ಆಗಲಿಲ್ಲ ಗುರು. ನಾವು ರಾಯಲ್ ಬ್ರದರ್ಸ್ ಮೊಬೈಲ್ ಅಪ್ಲಿಕೇಶನಲ್ಲಿ 1 ವೀಕ್ ಮುಂಚಿತವಾಗಿ ನಮಗೆ ಯಾವ ಬೈಕ್ ಬೇಕು, ಎಷ್ಟು ದಿನಕ್ಕೆ ಆ್ಯಂಡ್ ಯಾವ ಡೇಟಿಗೆ ಬೇಕು ಅಂತ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ಜಸ್ಟ್ ಅಲ್ಲಿ ರೀಚ್ ಆಗಿ ಬೈಕ್ ಕಲೆಕ್ಟ್ ಮಾಡಿಕೊಂಡು ಟೈಮ್ ಆಲ್ಮೋಸ್ಟ್ 10 ಆಗಿತ್ತು. ಸೊ ಹಾಗೆ ಹೊಟ್ಟೆ ಹಸಿವಾಗ್ತಿತ್ತು ಅಂದ್ಬಿಟ್ಟು ಆನ್ ದ ವೇ ಅಲ್ಲೇ ನಾವು ತಿಂಡಿ ತಿನ್ಕೊಂಡ್ವಿ. ನಾವು ವಯನಾಡಲ್ಲಿ ನಮ್ಮ ಸ್ಟೇನ ಬುಕ್ ಮಾಡಿದ್ವಿ, ಪ್ರೀ ಬುಕ್ ಮಾಡಿದ್ವಿ. ಸೊ ಮೈಸೂರಿಂದ ನಮ್ಮ ಸ್ಟೇಗೆ ಇಟ್ ಇಸ್ ಆಲ್ಮೋಸ್ಟ್ 134 ಕಿಲೋಮೀಟರ್. ಸೊ ನಾವಂತೂ ಬೈಕ್ ರೈಡ್ನ ಎಂಜಾಯ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೀವೇನು ನೋಡ್ತಾ ಇದ್ದೀರಾ, ದಟ್ ಇಸ್ ಆ ಮೈಸೂರು ಏರ್ಪೋರ್ಟ್. ಸೊ ಹಾಗೆ ದೊಡ್ಡ ಚಾಮುಂಡಿ ಬೆಟ್ಟ ನೋಡಿಕೊಂಡು ಅಲ್ಲಿಂದಾನೆ ಕೈ ಮುಗಿದು ನಾನಂತೂ ಗುಂಡ್ಲುಪೇಟೆ ರೋಡ್ ಟಚ್ ಆಗಿದ ತಕ್ಷಣ ಸನ್ಫ್ಲವರ್ನ ನೋಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫ್ಲವರ್ ಫೀಲ್ಡ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಗಾಡಿನ ಅಲ್ಲೇ ಸ್ಟಾಪ್ ಮಾಡಿಸಿ ಸೀದಾ ಫೀಲ್ಡ್ ಒಳಗಡೆ ಹೋಗಿ ಸ್ವಲ್ಪ ಫೋಟೋಶೂಟು ಹಾಗೆ ವಿಡಿಯೋಸ್ ತಗೊಂಡು ಚಂದ್ರು ಹತ್ರ ಬೈಸ್ಕೊಂಡು ನೋಡ್ತಿದ್ದಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಟೈಮ್ ನೋಡೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 12. ಸರಿ, ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಬೈಸ್ಕೊಂಡು ಗಾಡಿ ಹತ್ತಿಸಿದ ನಾವು ವಯನಾಡ್ ದಾರಿ ಹಿಡಿದ್ವಿ. ಹಾಗೆ ಸ್ವಲ್ಪ ದೂರ ಪಾಸ್ ಆಗಿದ ತಕ್ಷಣ ನಮಗೆ ಬಂಡೀಪುರ ಚೆಕಿಂಗ್ ಪಾಯಿಂಟ್ ರೀಚ್ ಆಗಿ. ಸೊ ಒಳಗೆ ಹೋಗ್ತಿದ್ದಂಗೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಮೇ ಬಿ ಯಾವುದಾದ್ರೂ ಆ್ಯನಿಮಲ್ ಸ್ಪಾಟ್ ಆಗುತ್ತಾ, ಬಿಕಾಸ್ ಇಟ್ ಇಸ್ ಅ ಟೈಗರ್ ರಿಸರ್ವ್ ಫಾರೆಸ್ಟ್. ಸೊ ವಿಲ್ ಸಿ, ನಮ್ಮ ಲಕ್, ಇಟ್ ಡಿಪೆಂಡ್ಸ್ ಅಲ್ವಾ. ಸೊ ಲಕ್ ಇದೆ ಯಾವ್ದಾದ್ರು ಆನಿಮಲ್ ಸ್ಪಾಟ್ ಆಗುತ್ತಾ. ಸೊ ವಿಲ್ ಶೋರ್ ಇನ್ ಅ ವಿಡಿಯೋ.
ಬಂಡೀಪುರ ದಾರಿ ಅಂತೂ ಮುಗಿದು ನನ್ನ ಲಕ್ಕಿಗೆ ಯಾವ ಅನಿಮಲ್ ಕೂಡ ಸ್ಪಾಟ್ ಆಗಲಿಲ್ಲ. ಸೊ ಇದ್ದಿದ್ದ ಎಕ್ಸೈಟ್ಮೆಂಟ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಆಯಿತು ನಮಗಂತೂ. ಸೊ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ಕೇರಳ. ಸೊ ನಾವು ಬುಕ್ ಮಾಡಿರುವಂಥ ಸ್ಟೇ ಇರೋದು ಕಲ್ಪೆಟ್ಟ ಇದರಲ್ಲಿ. ಸೊ ನಾವು ವಿ ಆರ್ ಹೆಡಿಂಗ್ ಟು ಕಲ್ಪೆಟ್ಟ. ನಾವೀಗ ಕಲ್ಪೆಟ್ಟ ರೀಚ್ ಆಗಿ ನಮ್ಮ ಸ್ಟೇ ಕೂಡ ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಆಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೊತ್ತು ರೆಸ್ಟ್ ಮಾಡಿ, ಸೊ ನಮ್ಮ ಸ್ಟೇಯಿಂದ ಇನ್ನೇನು ಮಾಡೋದು, ಈವ್ನಿಂಗ್ ಯಾವ್ದಾದ್ರು ಪ್ಲೇಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದ ಪ್ಲೇಸು ಕೆರ್ಲಾಡ್ ಲೇಕ್. ಸೊ ಈ ಕೆರ್ಲಾಡ್ ಲೇಕ್ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ನಮ್ಮ ಸ್ಟೇಯಿಂದ ಈ ಪ್ಲೇಸ್ ಇರೋದು 17 ಕಿಲೋಮೀಟರ್ ದೂರದಲ್ಲಿ. ಸೊ ಪ್ಲೇಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಜಸ್ಟ್ ಕೀಪ್ ವಾಚಿಂಗ್. ಎಸ್, ಈಗ ನಾವು ಕೆರ್ಲಾಡ್ ಲೇಕ್ ರೀಚ್ ಆಗಿದ್ದೀವಿ. ಸೊ ಈ ಕೆರ್ಲಾಡ್ ಲೇಕಲ್ಲಿ ನಿಮಗೆ ಪಾರ್ಕಿಂಗ್ ಫೀಸ್ ಬಂದು ₹10 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಎಂಟ್ರಿ ಟಿಕೆಟ್ಸ್ ತೊಗೊಳಕ್ಕೆ 5:30 PM ವಿಲ್ ಬಿ ದ ಲಾಸ್ಟ್ ಟೈಮಿಂಗ್ಸ್. ಸೊ ಇಲ್ಲಿ ಒಬ್ಬರಿಗೆ ₹20 ಚಾರ್ಜ್ ಮಾಡ್ತಾರೆ ಎಂಟ್ರಿ ಫೀಸ್ ಅಂತ. ಬಟ್ ನೀವು 5 ಮೇಲೆ ಹೋದರೆ ಇಟ್ ಇಸ್ ಅಟರ್ ವೇಸ್ಟ್, ಬಿಕಾಸ್ ನಿಮಗೆ ಅಲ್ಲಿ ಒಳಗಡೆ ಹೋದ್ಮೇಲೆ ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಅಂದರೆ ಬೋಟಿಂಗ್ ಆರ್ ಕಯಾಕಿಂಗ್, ಸೊ ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ನೀವು ವಯನಾಡಿಗೆ ಬಂದಾಗ ನೀವು ಈ ಥರ ಕೆರ್ಲಾಡ್ ಲೇಕಿಗೆ ಪ್ಲ್ಯಾನ್ ಮಾಡಿದ್ರೆ ಮೇಕ್ ಶ್ಯೂರ್ ಸೊ ಮಧ್ಯಾಹ್ನ ಟೈಮಿಂಗ್ಸಲ್ಲಿ ಹೋದರೆ ಬೆಸ್ಟ್ ಇರುತ್ತೆ, ಬಿಕಾಸ್ ನೀವು ಒಳ್ಳೆ ಟೈಮ್ನ ಎಂಜಾಯ್ ಮಾಡ್ಬೋದು ಆ್ಯಂಡ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ಈ ಕೆರ್ಲಾಡ್ ಲೇಕ್ ಹೇಗೆ ಫಾರ್ಮ್ ಆಯಿತು ಅಂದರೆ 1924 ಒಂದು ಹ್ಯೂಜ್ ಫ್ಲಡ್ ಆಗುತ್ತೆ.
ಆ ಫ್ಲಡ್ ಟೈಮಲ್ಲಿ ಫಾರ್ಮ್ ಆಗಿರುವಂಥ ಲೇಕ್ ಬಂದು ಇದು ಕೆರ್ಲಾ ಲೇಕ್. ಸೊ ಇಡೀ ಕೇರಳಾಗೆ ಇದು ಬಂದು ಥರ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಆ್ಯಂಡ್ ವಯನಾಡಿಗೆ ಇದು ಬಂದು ಸೆಕೆಂಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಬಿಕಾಸ್ ಫಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂದರೆ ಪೂಕೋಡೆ ಲೇಕ್. ಸೊ ಈ ನೀವು ಕೆರ್ಲಾ ಲೇಕಿಗೆ ಪ್ಲಾನ್ ಮಾಡಿದ್ರೆ ಸೊ ಬನಾಸುರ ಸಾಗರ್ ಡ್ಯಾಮ್ಗೂ ಕೂಡ ನೀವು ಹೋಗ್ಬೋದು. ಬಿಕಾಸ್ ಈ ಲೇಕು ಮನಾಸುರ ಸಾಗರ್ ಡ್ಯಾಮ್ಗೆ ಜಸ್ಟ್ 3 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಿಮಗೆ ಈ ಕೆರ್ಲಾ ಲೇಕ್ಗೆ ವಯನಾಡಿಗೆ ಪ್ಲಾನ್ ಮಾಡಬೇಕಂದ್ರೆ ನಿಮಗೆ ಬೆಸ್ಟ್ ಟೈಮಿಂಗ್ಸ್ ಬಂದು ಅಕ್ಟೋಬರಿಂದ ಫೆಬ್ರವರಿ. ಅಂದರೆ ನಿಮಗೆ ವಿಂಟರ್ ಟೈಮಲ್ಲಿ ಇಲ್ಲಿ ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂತ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ಕೆಲವೊಂದು ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ. ನಾವಂತೂ ವಿ ಹ್ಯಾಡ್ ಬೆಸ್ಟ್ ಟೈಮ್ ಇನ್ ದಿಸ್ ಕೆರಳಾಗೆ. ಸೊ ನೋಡ್ತಾ ನೋಡ್ತಾ ಸಂಜೆ ಆಗ್ತಿದ್ದಂಗೆ ಇಲ್ಲಿ ವೆದರ್ ಚಳಿ ತುಂಬಾ ಆಯಿತು. ಸೊ ಹಾಗೆ ಅಲ್ಲಿ ಬಿಸಿ ಬಿಸಿ ಮ್ಯಾಗಿ ಮಾಡ್ತಿದ್ರು. ಮ್ಯಾಗಿ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಅಂಗಡಿಗೆ ಹೋಗಿ ಸೊ ಹಾಗೆ ಆ ಕಡೆ ಈ ಕಡೆ ಕಣ್ಣಾಡಿಸಿ ಕೆಲವೊಂದು ಶಾಪಿಂಗ್ ಐಟಮ್ಸ್ ಎಲ್ಲ ಇತ್ತು. ಸೊ ನಾವಂತೂ ವಿ ಹ್ಯಾಡ್ ಅ ಗುಡ್ ಟೈಮ್. ನೋಡ್ತಾ ನೋಡ್ತಾ ನಮಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಕಡೆ ದಾರಿ ಹಿಡಿಯೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗೇ ಹೋಗ್ಬಿಟ್ಟಿದೆ. ಸುತ್ತ ಆ ಕಡೆ ಈ ಕಡೆ ನೋಡಿದ್ರು ಬಾಳೆ ತೋಟ. ನಮಗಂತೂ ಪುಕ್ಕ ಪುಕ್ಕ ಯಾವ ಕಡೆಯಿಂದ ಆನೆ ಬರುತ್ತೋ ಸದ್ಯ ಸ್ಟೇ ಸೇರ್ಕೊಂಡ್ರೆ ಸಾಕಾಗಿ ಹೋಗಿದೆ. ಏನಿಲ್ಲ ಅಂದರೂ ನಾವು ಮಿನಿಮಮ್ 3 ರಿಂದ 4 ಸರಿ ದಾರಿ ಮಿಸ್ ಮಾಡ್ಕೊಂಡಿದ್ದೀವಿ. ಸದ್ಯ ಸ್ಟೇ ಹೋದರೆ ಸಾಕಪ್ಪ ಅನಿಸ್ಬಿಡ್ತು. ಸೊ ಹಾಗೆ ಹೋಗ್ತಾ ನಮಗೆ ಉಡುಪಿ ಹೋಟೆಲ್ ಕಾಣಿಸ್ತು. ಅಲ್ಲೇ ಹೋಗಿ ಬಿಸಿ ಬಿಸಿ ಗೋಬಿ ಮತ್ತು ಟೊಮ್ಯಾಟೊ ರೈಸ್ ತೊಗೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಡಿನ್ನರ್ನ ಮುಗಿಸಿ ಸೀದಾ ಸ್ಟೇ ಕಡೆ ಹೊರಟ್ವಿ. ಸೊ ಇದು ಬಂದು ನಾವಿದ್ದು ಸ್ಟೇ. ನೋಡಿದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇದೇ ರೀತಿ ಮೋರ್ ಕಾಂಟೆಂಟ್ ಬೇಕಂದರೆ ನಮ್ಮ ಚಾನಲ್ಗೆ ಮರೀದಿರಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ದಿನ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ಅಂಟಿಲ್ ದೆನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.